ಡೈಲಿ ವ್ಲಾಗಿಂಗ್ ಅಂದರೆ ಏನು ಗೊತ್ತಾ, ಬೆಳಗ್ಗೆಯಿಂದ ರಾತ್ರಿ ತನಕ ತೋರಿಸಿದೆ ಡೈಲಿ ವ್ಲಾಗಿಂಗು. ರವಿ ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಕರೆದ್ರು, ಅವ್ರು ಇಷ್ಟ ಕರೆಯೋದು, ಇದ್ರ ಮೇಲೆ ಕರೆಯೋದಿಲ್ಲ. ಇನ್ನು ಕೋತಿ ಮರದಿಂದ ಇಳಿತಾ ಇತ್ತು. ಆಮೇಲೆ ನಾವಿಬ್ಬರು ಒಂದು ಲಾಂಗ್ ಡ್ರೈವ್ ಹೋದ್ವಿ. ಏನೂ ಇಲ್ಲ, ಕಿರಣ್ಗೆರೆಗೆ ಚಾಕಿ ತೊಗೊಬರಕ್ಕೆ ಹೋಗಿದ್ದಿದ್ದು. ಹಂಗೆ ಕೃಷ್ಣಸಾಗರ್ಗೆ ಹೋಗಿ ಇಡ್ಲಿ ಸಾಂಬಾರು ತಿನ್ಕೊಂಡ್ವಿ. ಅಲ್ಲಿ ನೋಡಿ ಹಸು ಬಾಲ ಕಟ್ ಮಾಡ್ಬಿಟ್ಟವ್ರೆ. ಏನಪ್ಪ ಒಬ್ರಿಗೆ ಚಾಕಿ ಕೊಟ್ಬಿಟ್ಟು ಇಷ್ಟೊಂದು ಬಿಲ್ಡಪ್ ತಗೋತಾವ್ರೆ ಅನ್ಕೋಬೋದೇನೋ. ಇದು ಬರೀ ಟ್ರೈಲರ್ ಅಷ್ಟೇ, ಕ್ಲೈಮ್ಯಾಕ್ಸ್ ಅಬಿಬಿ ಬಾಕಿ ಹೇ. ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗಿದ್ವಿ. ನಮ್ಮತ್ತೆ ಮುದ್ದೆ ಸಾರು ಎಲ್ಲ ಮಾಡಿದ್ರು. ಆಮೇಲೆ ಮಾವನ ಹಿಂಗೆ ತಿನ್ಬೇಕು ಅಂತ ರವಿ ನನಗೆ ತೋರಿಸ್ತಾ ಇದ್ರು. ಆಫೀಸಿಗೆ ಬಂದೆ, ಒಂದು 4 ಗಂಟೆಗೆಲ್ಲ ಚಾಕಿ ಬಂತು. ಗಾಡಿ ಅವರೇ ಕಳಿಸ್ಕೊಡ್ತಾರೆ. ಎಲ್ಲರಿಗೂ ಚಾಕಿ ಕೊಟ್ಟು ರಾತ್ರಿ ಬಂದು ಬಟ್ಟೆ ಎಲ್ಲ ಜೋಡಿಸ್ದೆ. ಆಮೇಲೆ ರವಿ ದಾಳಿಂಬೆ ಹಣ್ಣು ಜ್ಯೂಸ್ ಮಾಡ್ತಾಯಿದ್ರು. ಯಾರೋ ರೈತರು ನೇರಳೆ ಹಣ್ಣು ಕೊಟ್ಟಿದ್ರು, ತಿಂದು. ಆಮೇಲೆ ನಮ್ಮತ್ತೆ ಬೀಟ್ರೋಟ್ ಪಲ್ಯ ಮಾಡಿದ್ರು. ನಾವು ಬಂದಮೇಲೆ ಬಿಸಿ ಬಿಸಿ ಚಪಾತಿ ಹಾಕೊಳ್ಳೋದಕ್ಕೆ ಒತ್ತು ಕೊಡ್ತಾಯಿದ್ರು. ನಾವು ಸುಟ್ಕೊಂಡು ತಿಂದ್ವಿ. ಆಮೇಲೆ ಬೆಳಗ್ಗೆಗೆ ತಿನ್ನೋದಕ್ಕೆ ಡ್ರೈ ಫ್ರೂಟ್ಸು ಮೆಂತ್ಯ ನೆನೆಸ್ಕೊಂಡೆ. ಆಮೇಲೆ ರವಿ ಪಪ್ಪಿ ಫಿಲಮ್ ನೋಡ್ತಾಯಿದ್ರು, ಉತ್ತರ ಕರ್ನಾಟಕ ಸ್ಟೈಲ್ದು. ಸಖತ್ತಾಗಿದೆ, ನೀವು ನೋಡಿ. ಹಾಲು ಕೊಡ್ಬಿಟ್ಟು ಮಲ್ಕೊಂಡು ಅಷ್ಟೇ.